ಎಲ್ಲ ವೀಕ್ಷಕರು ಎಲ್ಲರೂ ಹೇಗಿದ್ರು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ವೀಡಿಯೋನ ಸ್ಟಾರ್ಟ್ ಮಾಡಿ. ನಾನು ಎಲ್ಲಿದ್ದೀನಿ ಗೊತ್ತಾವತ್ತು ನಮ್ಮ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ಗೆ ವಿಸಿಟ್ ಮಾಡಿದ್ದೀನಿ. ಸೊ ನಾನಿವತ್ತು ಆ್ಯಕ್ಚುಲಿ ಏನು ಶಾಪಿಂಗ್ ಮಾಡೋಣ ಅಂತ ಬಂದೆ. ಸೊ ಶಾಪಿಂಗ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಾನು ಚರ್ಚ್ಗೆ ಹೋಗಿ ಚರ್ಚ್ನಲ್ಲಿ ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ನ ಸ್ಟಾರ್ಟ್ ಮಾಡಿದೆ. ಏನೇನಿದೆ ಈ ಸಾರಿ ಸ್ಪೆಷಲಾಗಿ ಅಂತ ನೋಡಿದ್ರೆ ಫುಲ್ಲಾಗಿ ಕ್ರಿಸ್ಮಸ್ ಸ್ಪೆಷಲ್ಲು, ಜಾಸ್ತಿ ಅಂದ್ರೇ ಜಾಸ್ತಿ ಕ್ರಿಸ್ಮಸ್ ಸ್ಪೆಷಲ್ಲಾಗಿ ಐಟಮ್ಸನ್ನು ಇಕ್ಕಿದ್ದಾರೆ. ಲೈಟ್ಸ್ ಆಗಿರ್ಬೋದು, ಹಾಗೆ ಕ್ರಿಸ್ಮಸ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ತುಂಬಾ ಇದ್ದಾವೆ. ನನಗಿಲ್ಲಿ ಹೋಗ್ತಾ ನೋಡಿದರೆ ಪ್ರತಿಯೊಂದು ತುಂಬಾ ಇಷ್ಟ ಆಯಿತು, ತೊಗೋಬೇಕು, ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಬಟ್ ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೋಸ್ಕರ ಕ್ರಿಸ್ಮಸ್ ಏನೂ ನಾನು ತೊಗೊಳ್ಳಿಲ್ಲ. ಸೊ ಓನ್ಲಿ ಲೈಟ್ಸ್ ಅನ್ನೋದು ಮಾತ್ರ ತೊಗೊಂಡೆ, ಮನೇಲಿ ಡೆಕೋರೇಟಿವ್ ಆಗಿ ಹಾಕೋಣ ಅಂತ. ಇಲ್ಲಿ ನಮಗೆ ಕ್ರಿಸ್ಮಸ್ಗೆ ಏನೇನು ಬೇಕು ಪ್ರತಿಯೊಂದು ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಹಾಗೆ ಅದಕ್ಕೆ ಬಾಲ್ಸ್, ಸ್ಟಾರ್ಸ್ ಅನ್ನೋದು, ಮತ್ತು ಚಿಕ್ಕ ಚಿಕ್ಕ ಬೆಲ್ಸ್, ಈ ರೀತಿ ತುಂಬಾ ವೆರೈಟಿ ಆಫ್ ನಂಬರ್ ಆಫ್ ಐಟಮ್ಸ್ ಅನ್ನೋದು ನಮ್ಗೆ ಇಲ್ಲಿ ಇಕ್ಬಿಟ್ಟಿದ್ದಾರೆ. ಮತ್ತು ಪ್ರೈಸಸ್ ಕೂಡ ಅಷ್ಟೇ ತುಂಬಾ ರೀಸನಬಲ್ ಆಗಿದೆ. ಐಟಮ್ಸ್ ಕೂಡ ನಮಗೆ ಎಷ್ಟು ವೆರೈಟೀಸ್ ಬೇಕು, ಎಷ್ಟು ಕಲರ್ಸ್ ಬೇಕು, ಎಲ್ಲನೂ ಪ್ರತಿಯೊಂದು ಇಲ್ಲಿ ಇಕ್ಕಿದ್ದಾರೆ. ನನಗಂತೂ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ 2-3 ಟೈಮ್ಸ್ ಹೋಗಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ಗೆ, ಬಟ್ ಇಷ್ಟು ವೆರೈಟೀಸ್ ನಾನು ನೋಡೇ ಇರಲಿಲ್ಲ. ಇದಂತೂ ಹೇಳ್ಬೋದು ನಿಜವಾಗಲೂ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ಗಂತಲೇ ಹೊಸದಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅನ್ನಿಸ್ತಂದರೆ ನಿಜವಾಗ್ಲೂ ಇಷ್ಟೊಂದು ಐಟಮ್ಸ್, ಇಷ್ಟೊಂದು ಯೂಸ್ ಮಾಡ್ತಾರೆ ಕ್ರಿಸ್ಮಸ್ಗೆ, ಇಷ್ಟೊಂದು ವೆರೈಟೀಸ್ ಇರುತ್ತಾ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಲ್ಲಿ ಈವನ್ ಐಡಲ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ. ನೋಡಿದ್ರೆ ತೊಗೊಳ್ಳೋಣ ಅನ್ನಿಸ್ತು, ಬಟ್ ಮತ್ತೆ ಬೇಡ ಅನ್ನಿಸ್ತು. ಸೊ ಅದಕ್ಕೆ ತೊಗೊಳ್ಳಿಲ್ಲ. ಸೊ ನಿಜವಾಗ್ಲೂ ಇಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ ಆಗಿರ್ಬೋದು, ಹಾಗೆ ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ನಾವು ನಾರ್ಮಲಾಗಿ ಯಾವಾಗಲೂ ಬಟ್ಟೆ ಪರ್ಚೇಸಿಂಗ್, ಇಲ್ಲ ಸ್ಯಾರಿ ಪರ್ಚೇಸಿಂಗ್ ಆಗಿರ್ಬೋದು, ಇಲ್ಲ ಸ್ಲಿಪ್ಪರ್ಸು, ಇಲ್ಲ ವೆಸ್ಟರ್ನ್ ವೇರ್ಸು ಅಂತ ಹೋಗ್ತಿದ್ವಿ. ಬಟ್ ಫಸ್ಟ್ ಟೈಮ್ ಕ್ರಿಸ್ಮಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಅವರು ಕ್ರಿಸ್ಮಸ್ ಐಟಮ್ನ ಸೇಲ್ ಮಾಡೋದ್ರಿಂದ ಸೊ ಕ್ರಿಸ್ಮಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ದಿನದಲ್ಲಿ. ಸೊ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹೌಸೆಲ್ಲ ಇದೆ. ನನಗಂತೂ ತೊಗೊಂಡು ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು. ಮತ್ತು ನಮ್ಮಮ್ಮ ಬೈದ್ಬಿಡ್ತಾರೆ ಅಂದ್ಬಿಟ್ಟು ಸೊ ಬೇಡ, ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೋಸ್ಕರ ಪರ್ಚೇಸ್ ಮಾಡಿ. ಇಲ್ಲಿ ನೋಡಿ ಲೈಟ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಆ ಲೈಟ್ಸು, ಸ್ಟಾರ್ಸ್ ಎಷ್ಟು ಚೆನ್ನಾಗಿರೋದು, ಮನೆಗೆ ಡೆಕೋರೇಟಿವ್ ಆಗಿ ಹಾಕಿದ್ರೆ ವಾಲಲ್ಲಿ ಅಂತ ಅನ್ನಿಸ್ತು. ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಮತ್ತು ಬೇಡ ಅಂದ್ಬಿಟ್ಟು ಸುಮ್ಮನೆ ನಮ್ಮಮ್ಮ ಬೈದ್ಬಿಡ್ತಾ ಏನಕ್ಕೆ ತೊಗೊಂಬರ್ತೀಯ, ಮನೇಲಿ ಇರೋದು ಎಷ್ಟು ಸಾಕಾಗಲ್ವಾ ಅಂತ ಅಂತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ತೊಗೊಳ್ಳಿಲ್ಲ. ಸೊ ಇಲ್ಲಿ ನೋಡಿ ಸ್ಯಾಂಟಾ ಕ್ಲಾಸ್ಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ಇದೆ. ನಮಗೆ ಬೆಲ್, ಈವನ್ ನಾನು ಅಂದ್ಕೊಂಡೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಯಾಂಟಾ ಕ್ಲಾಸ್ ಥರ ಇದ್ದರೆ ಸ್ಯಾಂಟಾ ಕ್ಲಾಸ್ ರೆಡಿ ಮಾಡೋಣ ತೊಗೊಂಡು ಐಟಮ್ಸ್ ಅಂತ. ಆಮೇಲೆ ಆ ಥರ ಲುಕ್ಕಲ್ಲಿ ಯಾರು ಇದ್ವಲ್ಲ ಅಂದ್ಬಿಟ್ಟು ಸೊ ಮತ್ತೆ ಸೈಲೆಂಟ್ ಆಗಿಬಿಟ್ಟೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಮಗಂತೂ ಪ್ಯಾಂಟ್ಸ್ ಅಂತ ಹೇಳ್ಬೋದು ತುಂಬಾ ಚೀಪ್ ಅಂತ, ಮತ್ತು ಕಾಸ್ಮೆಟಿಕ್ಸು ಅಷ್ಟೇ ತುಂಬಾ ಚೀಪಾಗಿದ್ದಾವೆ. ನಿಜವಾಗ್ಲೂ ರೀಸನಬಲ್ ಪ್ರೈಸಲ್ಲಿ ನಾವು ಶಾಪಿಂಗ್ ಮಾಡ್ಕೊಬೋದು ಅಂತ ಹೇಳ್ಬೋದು. ನನಗಂತೂ ಏನಷ್ಟು ದುಡ್ಡು ಖರ್ಚಾಗಲಿಲ್ಲ. ಸೊ ನಾನಂತೂ ಪರ್ಚೇಸ್ ಮಾಡಿ ತುಂಬಾ ಕಮ್ಮಿ. ಆ್ಯಂಡ್ ಹಾಗೆ ಈ ಪ್ರೈಸಸ್ ಕೂಡ ಇರೋದ್ರಿಂದ ನಮ್ಗೆ ಅಷ್ಟೊಂದು ಖರ್ಚು ಕೂಡ ಬರೋದಿಲ್ಲ, ಗೊತ್ತಿರೋದು ನಮಗೆ. ಸೊ ಅದಕ್ಕೋಸ್ಕರ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದೆ. ಸೊ ಇಲ್ಲಿ ನೋಡ್ತಾ ಇರೋ ಚಿಕ್ಕ ಚಿಕ್ಕದು ಎಷ್ಟು ನಿಜವಾಗ್ಲೂ ಪ್ಯಾಂಟ್ಸ್ ಆಗಿದ್ದು. ನಮ್ಮ ಚಳಿಗಾಲದಲ್ಲಿ ಸಾಕ್ಸ್ ಅಂತೂ ಬೇಕೇ ಬೇಕಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಮತ್ತು ಇಯರಿಂಗ್ಸ್ ನೋಡಿ 10 ರೂಪೀಸ್ ಇಯರಿಂಗ್ಸ್ ಆಗಿರ್ಬೋದು, 30 ರೂಪೀಸ್ ಇಯರಿಂಗ್ಸ್, ಎಷ್ಟು ಕಲೆಕ್ಷನ್ಸ್ ಅಂದರೆ ಅಷ್ಟು ಕಲೆಕ್ಷನ್ಸ್ ಇತ್ತಂದ. ನಾನು 10 ರೂಪೀಸ್ ಇಯರಿಂಗ್ಸಲ್ಲಿ ಒಂದು 3 ಇಯರಿಂಗ್ಸನ್ನು ತೊಗೊಂಡೆ, ಚಿಕ್ಕ ಸ್ಟನ್ಸ್ ಅನ್ನೋಟ ತುಂಬಾ ಚೆನ್ನಾಗಿದ್ವು. ನಾನು ಹೋದಾಗೆಲ್ಲ ಜಾಸ್ತಿ ನೋಡೋದು ಇಯರಿಂಗ್ಸ್ ಕಲೆಕ್ಷನ್ನೇ, ಬಿಕಾಸ್ ನಂಗೆ ಜುಮ್ಕೀಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಫಸ್ಟ್ ಅವರೇ ಇಯರಿಂಗ್ಸ್ ಕಲೆಕ್ಷನ್ಸ್ ತೊಗೊಂಡ್ಬಿಡ್ತೀನಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾದ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ. ಮತ್ತು ಇಲ್ಲಿ ಚೈನ್ಸ್ ಆಗಿರ್ಬೋದು, ಎಲ್ಲ ಎಷ್ಟು ವೆರೈಟೀಸ್ ಆಫ್ ಚೈನ್ಸ್ ಇದೆ ಅಂದರೆ. ಮತ್ತು ಪ್ರೈಸಸ್ ಕೂಡ ನಮ್ಗೆ ಅಷ್ಟೊಂದಿದೆ ಇಷ್ಟೊಂದಿದೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಪ್ರೈಸಸ್ ಕೂಡ ತುಂಬಾ ಕಮ್ಮಿ. ಸೊ ನಮ್ಮ ಚಳಿಗಾಲದಲ್ಲಿ ಟೋಪಿ ಅಂತ ಇರಲೇಬೇಕಲ್ವ. ಸೊ ನಾನಿಲ್ಲಿ ಲಾಸ್ಟ್ ಟೈಮ್ ಬಂದಾಗ 200 ರೂಪೀಸ್ ಕೊಟ್ಟು ತೊಗೊಂಡಿದ್ದೆ. ಸೊ ಅದೇ ಸಾಕಲ್ವಾ ಅಂದ್ಬಿಟ್ಟು ಮತ್ತೆ ತೊಗೊಳ್ಳಿಲ್ಲ, ಮತ್ತೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ. ಸೊ ಅದು ಕಿತ್ತೋದ್ಮೇಲೆ ಮತ್ತೆ ಬಂದಬೇಕಂತ
ಅಂದರೆ ವಿಸಿಟ್ ಆದಾಗ ತೊಗೋಬೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಸೊ ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ವೆರೈಟಿ ಆಫ್ ಹುಡುಗಿರ್ಗಂತೂ ಕಮರ್ಷಿಯಲ್ ಸ್ಟ್ರೀಟ್ ಹೇಳಲೇಬೇಕಾ, ಮಸ್ತ್ ಬೇಕಾಗಿರೋ ಐಟಮ್ಸ್ ಎಲ್ಲ ಪ್ರತಿಯೊಂದು A to Z ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಲ್ಲ ಪಿನ್ ಟು ಪಾಯಿಂಟ್. ಮತ್ತು ನಮಗೆ ಫೋನ್ ಪೋಚಸ್ ಇಲ್ಲ ಅಂದ್ರೂ ಇಲ್ಲಿ ಫೋನ್ ಪೋಚಸ್ ಕೂಡ ಅವೈಲಬಿಲಿಟಿ ಇದೆ. ಹಾಗೆ ನಿಮ್ಮ ಹತ್ರ ದುಪ್ಪಟ್ಟ ಇಲ್ಲ ಅಂದ್ರೂ ಕೂಡ 50 ರೂಪೀಸಲ್ಲೇ ನಮಗೆ ದುಪ್ಪಟ್ಟ ಅನ್ನೋದು ಸಿಗುತ್ತೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ, 10 out of 10 ಅಂತಲೇ ಹೇಳ್ಬೋದು. ಆಮೇಲೆ ನಮಗೆ ಟಾಪ್ಸ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ. ಇನ್ನೊಂದು ಕಡೆ ಕ್ರಿಸ್ಮಸ್ ಒಂದು ದೊಡ್ಡದಾಗಿ ಒಂದು ಶಾಪ್ ಇತ್ತು. ನಾನು ಏನಪ್ಪ ಇದು ಅಂತ ನೋಡಿದ್ರೆ ಒಳಗಡೆ ಹೋದರೆ ಎಷ್ಟು ವೆರೈಟೀಸ್ ಇದೆ ಗೊತ್ತಾ. ಎಂಟ್ರಿ ಆಗಿದ ತಕ್ಷಣವೇ ಸ್ಯಾಂಟಾ ಕ್ಲಾಸ್. ನಾನು ಫಸ್ಟ್ ನೋಡಿ ಏನು ಅಂದ್ಕೊಂಡು ಯಾರೋ ಮೇ ಬಿ ಸ್ಯಾಂಟಾ ಕ್ಲಾಸ್ ಥರ ಡೆಕೋರೇಟ್ ಮಾಡಿ ಅಂತ ಅಂದ್ಕೊಂಡೆ. ಬಟ್ ಅದು ರಿಯಲ್ ಸ್ಯಾಂಟಾ ಕ್ಲಾಸ್ ಅಲ್ಲ, ಜಸ್ಟ್ ಬೊಂಬೆ. ಸೊ ಆಮೇಲೆ ಗೊತ್ತಾಯ್ತು ಅದು ಜಸ್ಟ್ ಬೊಂಬೆ ಅಂತ. ಸೊ ಒಳಗಡೆ ಹೋಗಿ ನೋಡಿದ್ರೆ ಎಷ್ಟು ವೆರೈಟಿ ಸಿಕ್ಕಿದ್ದಾರೆ ಗೊತ್ತಾ, ತುಂಬಾ ವೆರೈಟೀಸ್ ಇದೆ ಮಾತ್ರ. ಎಲ್ಲ ಪ್ರತಿಯೊಂದು ಬರೀ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋ ಅಂತಹ ಐಟಮ್ಸೇ ಇತ್ತು ನೋಡಿ. ಆ ಬೆಲ್ಸು ಮತ್ತು ಆ ಬೇಕಾಗಿರೋ ಐಟಮ್ಸು ಪ್ರತಿಯೊಂದೂ ನಮಗೆ ಇಲ್ಲಿ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ತುಂಬಾ ಜನ ತೊಗೋತಾಯಿದ್ರು, ಶಾಪಿಂಗ್ ಮಾಡ್ತಾಯಿದ್ರು ಮಾತ್ರ. ಎಲ್ಲನೂ ಅಷ್ಟೇ ನೋಡಿ, ಪ್ರತಿಯೊಂದು ಈ ಶಾಪ್ ಒಳಗಡೆ ಹೋಗಿದ ತಕ್ಷಣ ತುಂಬಾ ಜನ ಕೂಡ ಇದ್ದರು. ಮತ್ತು ರೀಸನ್ನೇಬಲ್ ಪ್ರೈಸಸ್ಸು. ಕ್ರಿಸ್ಮಸ್ ಟ್ರೀಸ್ ಅಂತೂ ತುಂಬಾ ವೆರೈಟೀಸ್ ಕ್ರಿಸ್ಮಸ್ ಟ್ರೀ ಸಿಕ್ಕಿದ್ರು. ಫಸ್ಟ್ ನೋಡಿದ್ರೆ ಎಲ್ಲ ತೊಗೊಬೇಕು ಅನಿಸುತ್ತೆ. ಬಟ್ ಆಮೇಲೆ ನಮ್ಮನ್ನು ನೆನೆಸ್ಕೊಂಡ್ರು ಬೇಡಪ್ಪ ಅಂದ್ಬಿಟ್ಟು ಭಯ ಪಡ್ಕೊಂಡು ಏನು ತೊಗೊಳ್ಳಿಲ್ಲ. ಸೊ ಸೈಲೆಂಟಾಗಿ ನೋಡ್ಕೊಂಡು ನಿಧಾನಕ್ಕೆ ಆಚೆ ಬಂದೆ. ಸೊ ಇಲ್ಲಿ ನೋಡಿದ್ರೆ ಇಷ್ಟು ಕಲೆಕ್ಷನ್ಸ್ ಆಗಿರ್ಬೋದು, ಇಷ್ಟು ಚೆನ್ನಾಗಿ ಕ್ರಿಸ್ಮಸ್ ಸ್ಪೆಷಲಾಗಿ ಮಾಡಿದ್ದಾರೆ ಅಂತ. ಸೊ ನಮಗೂ ತೊಗೊಳ್ಳೋಣ ಮಾಡೋಣ. ನಾನೆಲ್ಲ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ನಾನು ಸ್ಕೂಲಲ್ಲಿದ್ದಾವಾಗ ಒಂದು ಸತಿ ಕ್ರಿಸ್ಮಸ್ ಟ್ರೀ ತೊಗೊಂಡೆಲ್ಲ ಡೆಕೋರೇಟ್ ಮಾಡಿ ಎಕ್ಸಿಬಿಷನ್ಗೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಅದು ಬಿಟ್ಟರೆ ನನಗೆ ಆ ಮೆಮೊರೀಸ್ ಎಲ್ಲ ಇವಾಗ ಬ್ಯಾಕಪ್ ಆಯಿತು. ಸೊ ಅವಾಗ ಅನ್ನಿಸ್ತು ಚೆನ್ನಾಗಿದೆ ಅಂತ. ಸೊ ಅವಾಗೆಲ್ಲ ನಾನು ಕ್ರಿಸ್ಮಸ್ ಟ್ರೀಸ್ ಇಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಂಡಿದ್ದೆ. ಈ ಶಾಪಲ್ಲಂತೂ ಎಷ್ಟು ಚೆನ್ನಾಗಿರೋ ಕ್ರಿಸ್ಮಸ್ ಕಲೆಕ್ಷನ್ ಇತ್ತಂದರೆ ಎಲ್ಲನೂ ಅಷ್ಟೇ ರೀಸನಬಲ್ ಪ್ರೈಸಸ್. ಹಾಗೆ ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಮಾತ್ರ ನೋಡ್ಬೋದು ಇಲ್ಲಿ. ನನಗಂತೂ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ. ಡೆಕೋರೇಟಿವ್ ಐಟಮ್ಸ್ ಅಂತೂ ತುಂಬಾ ಇದೆ ಈ ಸ್ಟ್ರೀಟಲ್ಲಿ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಕ್ರಿಸ್ಮಸ್ದು ಇಷ್ಟೊಂದು ಇದೆಯಾ ಕಲೆಕ್ಷನ್ಸು. ಡೆಕೋರೇಟಿವ್ ಐಟಮ್ಸ್ ಆಗಲಿ ಎಲ್ಲ ಪ್ರತಿಯೊಂದು A to Z ಏನೇನು ಬೇಕು ಕ್ರಿಸ್ಮಸ್ಗೆ ಎಲ್ಲನೂ ಇದೆ. ನನಗಿದು ಲೈಟ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಾನು ಗ್ರೀನ್ ಲೀವ್ಸಲ್ಲಿ ಬಂದಿರೋ ಒಂದು ಲೈಟ್ಸ್ ಇತ್ತು. ಸೊ 400 ಕೊಟ್ಬಿಟ್ಟು ನಾನು ತೊಗೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೇಲಿ ಡೆಕೋರೇಟಿವ್ ಆಗಿ ಹಾಕ್ಬೋದು, ಚೆನ್ನಾಗಿರುತ್ತೆ ಇವನ್ ಅಂದ್ಬಿಟ್ಟು. ಸೊ ನಿಜವಾಗ್ಲೂ ಸಖತ್ತಾಗಿದೆ ಮಾತ್ರ. ಹಾಗೆ ಇಲ್ಲಿ ನಮಗೆ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಫಸ್ಟ್ ನೆನಪಾಗೋದೇನು ನಮ್ಮ ಬಟ್ಟೆ. ಸೊ ಬಟ್ಟೆಗಳಂದರೆ ರೀಸನಬಲ್ ಪ್ರೈಸಸ್ ಇರುತ್ತೆ. ಹಾಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಫ್ಲ್ಯಾಟ್ ಸ್ಯಾಂಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ನಮಗೆ ರೀಸನಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಮತ್ತು ಬಟ್ಟೆಗಂತೂ ನಾನು ಫಸ್ಟ್ ನೋಡೋದು ಆಲ್ಮೋಸ್ಟ್ ನಾನು ಚೆಕ್ ಮಾಡೋದು ಹೋದಾಗೆಲ್ಲ ಲೆಹೆಂಗಾಸ್ಗೆ ಹೇಗಿದೆ ಕಾಸ್ಟು, ಇಲ್ಲಾಂದರೆ ಪ್ಯಾಂಟ್ಸು, ಪ್ಲಾಜಾಸು, ಲೆಗ್ಗಿನ್ಸು, ಟಾಪ್ಸು, ವೆಸ್ಟರ್ನ್ ವೇರ್ ಕಲೆಕ್ಷನ್ಸು, ಈ ಥರ ತುಂಬಾ ಕಲೆಕ್ಷನ್ಸ್ ಅಂತೂ ನಮಗೆ ಇಲ್ಲಿ ಸಿಗೋದು. ಮತ್ತು ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ. ಮತ್ತು ರೀಸನಬಲ್ ಪ್ರೈಸಸ್ ಇರುತ್ತೆ. ಕಾಸ್ಮೆಟಿಕ್ಸ್ ಆಗಿರ್ಬೋದು, ನಾರ್ಮಲ್ ಕುರ್ತಾಸು, ಪ್ಲಾಜಾಸ್, ಲೆಗ್ಗಿನ್ಸ್, ಹಾಗೆ ಲೆಹೆಂಗಾಸು, ಸ್ಯಾರೀಸ್ ಎಲ್ಲನೂ ತುಂಬಾ ರೀಸನಬಲ್ ಪ್ರೈಸಸ್ ಇರುತ್ತೆ. ಮತ್ತು ಡಿಫ್ರೆಂಟ್ ಕಲೆಕ್ಷನ್ಸ್ ಆಗಿರ್ಬೋದು, ಮತ್ತು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರೌಡ್ ಅಂದರೆ ಈ ಸತಿ ಅಂತೂ ತುಂಬಾ ಕ್ರೌಡ್ ಇತ್ತು. ಅದು ಸ್ಯಾಟರ್ಡೆ ಬೇರೆ. ಸೊ ಸ್ಯಾಟರ್ಡೆ ಟೈಮಲ್ಲಿ ನಾರ್ಮಲಾಗಿ ಅಷ್ಟು ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ತುಂಬಾ ಬಿಕಾಸ್ ಅದು ಕ್ರಿಸ್ಮಸ್ ಸ್ಪೆಷಲ್ ಬೇರೆ. ಸೊ ಕ್ರಿಸ್ಮಸ್ ಕೂಡ ಹತ್ರ ಬಂದಿದೆ, ಅದಕ್ಕೋಸ್ಕರನೂ ಜನ ಕೂಡ ಕ್ರೌಡ್ ಜಾಸ್ತಿನೇ ಇದೆ. ಸ್ವಲ್ಪ ಅಂತ ಹೇಳೋಕ್ಕಿಲ್ಲ, ತುಂಬಾ ಜಾಸ್ತಿ ಇದೆ. ನಾನು ನೋಡಿದಾಗ ಜಾಸ್ತಿ ಈ ಸತಿ ಕಲೆಕ್ಷನ್ಸ್ ನಾನು ನೋಡಿದ್ದು ಏನಂದರೆ ತುಂಬಾ ಸ್ಯಾಂಡಲ್ಸ್ ಅಂತ ಕಲೆಕ್ಷನ್ಸು ತುಂಬಾ ಇದೆ. ಎಷ್ಟು ವೆರೈಟೀಸ್ ಆಫ್ ಸ್ಯಾಂಡಲ್ಸು. ಬಟ್ ಎಲ್ಲ ಕಾಸ್ಟ್ನು ನಿಜವಲ್ಲೂ ತುಂಬಾ ರೀಸನಬಲ್ ಪ್ರೈಸಸ್ಗೆ ನಮಗೆ ಸಿಗುತ್ತೆ. ನಾರ್ಮಲ್ ಶಾಪ್ಸ್ಗಿಂತನೂ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡ್ರೆ ತುಂಬಾ ನಮಗೆ ಕಮ್ಮಿಯಾಗಿ ಸಿಗುತ್ತೆ. ಹಾಗೆ ಇಲ್ಲಿ ಇಯರಿಂಗ್ಸು ಅಷ್ಟೇ, ಎಷ್ಟು ವೆರೈಟಿ ಆಫ್ ಇಯರಿಂಗ್ಸು. ನಾನು ಫಸ್ಟ್ ಇಯರಿಂಗ್ಸಲ್ಲಿ ನೋಡೋದು ಏನಂದರೆ ಜುಮ್ಕಾಸು ಮತ್ತು ನಾರ್ಮಲ್ ಸ್ಟಡ್ಸ್ ನೋಡ್ತೀನಿ. ಸೊ ಜುಮ್ಕೀಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ, ಚಿಕ್ಕದು. ಸೊ 10 ರೂಪೀಸ್ಗೆಲ್ಲ ನಮ್ಗೆ ಅವೈಲಬಿಲಿಟಿ ಇರುತ್ತೆ. ಹಾಗೆ ಹ್ಯಾಂಡ್ ಬ್ಯಾಗ್ಸ್ ಇಷ್ಟಪಡೋರು, ಸ್ಲಿಂಗ್ ಬ್ಯಾಗ್ಸ್ ಇಷ್ಟಪಡೋರು ಕೂಡ ಅಷ್ಟೇ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸು, ಡಿಸೈನ್ಸ್ ಆಗಿರ್ಬೋದು, ಎಲ್ಲ
ಪ್ರತಿಯೊಂದು ಚೆನ್ನಾಗಿರುತ್ತೆ ಮಾತ್ರ. ಸೊ ನಿಮಗೆ ನಾರ್ಮಲ್ ಡೈಲಿ ವೇರ್ ಲೈಕ್ ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಇದೂ ಅಷ್ಟೇ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸು ಮತ್ತು ರೀಸನೇಬಲ್ ಆಗಿರುತ್ತೆ. ಮತ್ತು ನಾವು ಅನ್ಕೋತೀವಿ ಅಯ್ಯೋ ಕ್ವಾಲಿಟಿ ಇದೆಯೋ ಅಂತ, ಬಟ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಕ್ವಾಲಿಟಿಗಂತೂ ನಾವು ನೋಡೋ ಅವಶ್ಯಕತೆಯೇ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ವಿತ್ ರೀಸನಬಲ್ ಪ್ರೈಸಸಲ್ಲಿ ಕೂಡ ನಾವು ತೊಗೋಬೋದು. ಸೊ ನಾನು ಹೋದಾಗೆಲ್ಲ ಜಾಸ್ತಿ ಪರ್ಚೇಸ್ ಮಾಡೋದೇನು ಅಂದರೆ ಸೊ ನೈಟ್ ಪ್ಯಾಂಟ್ಸ್ಗೆ, ಇಲ್ಲಾಂದರೆ ಲೆಗ್ಗಿನ್ಸು ಈ ಥರ ನೋಡ್ತೀನಿ. ಸೊ ಅದು ಬಿಟ್ಟರೆ ರೇರಾಗಿ ತುಂಬ ಹುಡ್ಕೋದಂದರೆ ನಾನು ಲೆಹೆಂಗಾಸ್, ಬಿಕಾಸ್ ನಂಗೆ ಲೆಹೆಂಗಾಸಲ್ಲಿ ಬನಾರಸಲ್ಲಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಬನಾರಸಲ್ಲಿ ವಿತ್ ನನಗೆ ರೀಸನಬಲ್ ಪ್ರೈಸಸ್ ಅಲ್ಲಿ ಹುಡುಕ್ತಾನೇ ಇದ್ದೀನಿ, ಬಟ್ ನನಗೆ ಬೇಕಾಗಿರೋ ಡಿಸೈನಲ್ಲಿ ಇನ್ನೂ ಸಿಗ್ತಾಯಿಲ್ಲ. ಸೊ ಸ್ಟಿಲ್ ಐ ಮೀನ್ ಸರ್ಚಿಂಗ್. ಸೊ ನಾನು ಲೇಟೆಸ್ಟಾಗಿ ಹೋದಾಗ ಫೈನಲಿ ಒಂದು ಲೆಹೆಂಗಾನ ತೊಗೊಂಡಿದ್ದೀನಿ. ಆ ಲೆಹೆಂಗಾದು ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ನಿಮಗೆ ಹೇಳ್ತೀನಿ, ಹೇಗೆ ಎಲ್ಲಿ ತೊಗೊಂಡೆ ಏನು ಅದ್ರ ಬಗ್ಗೆ ಏನೇನಾಯಿತು ಅಂತ ಕೂಡ ಹೇಳ್ತೀನಿ. ಸೊ ನಾನು ಫಸ್ಟ್ ಲೆಹೆಂಗಾ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ನೋಡಿ, ನೆಕ್ಸ್ಟ್ ನಾನು ನೋಡ್ತಾ ಹೋದರೆ ಮತ್ತೆ ಇಲ್ಲಿ ಒಂದು ಸ್ಪೀಕರ್ ತೊಗೊಂಡ್ವಿ. ಸೊ ಸಾಂಗ್ಸ್ ಕೇಳೋಕ್ಕೆ ಅಂದ್ಬಿಟ್ಟು ಸೊ ಚಿಕ್ಕ ಸ್ಪೀಕರು 200ಗೆ ತೊಗೊಂಡು ತುಂಬಾ ಚೆನ್ನಾಗಿತ್ತು. ಸಾಂಗ್ಸ್ಗೆ ಹಾಕ್ಬಿಟ್ಟು ಇಟ್ಕೊಂಡು ಕೈಯಲ್ಲಿ ಯಾರು ಇಟ್ಕೊಂಡಿರ್ತಾರೆ ಅದೇ ಆ ಥರ ಚಿಕ್ಕ ಸ್ಪೀಕರ್ಸ್ ಇದ್ದರೆ ಸಾಂಗ್ಸ್ ಪ್ಲೇ ಮಾಡಿಬಿಟ್ಟು ಆರಾಮಾಗಿ ನಮ್ಮ ಕೆಲಸ ಏನು ಬೇಕೋ ಮಾಡ್ಕೋಬೋದು. ಸೊ ನಂಗೆ ಟಯರ್ಡ್ ಆಗಿತ್ತು, ಫೈನಲಿ ಶಾಪಿಂಗ್ ಸ್ವಲ್ಪ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಸೊ ರೋಸ್ ಮಿಲ್ಕ್ ಅಲ್ಲಿ ಸೇಲ್ ಮಾಡ್ತಾಯಿದ್ರು, 20 ರೂಪೀಸೇ. ಸೊ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು. ಸೊ ಈ ರೀತಿ ನಾನು ಸ್ವಲ್ಪ ಹೊತ್ತು ಚಿಲ್ಲಾದೆ, ಒಂದು 5 to 10 ಮಿನಿಟ್ಸು ಫುಲ್ ಶಾಪ್ ಮಾಡಿ ಸುತ್ತಿ ಕಾಲು ನೋತಿತ್ತು, ಟಯರ್ಡಾಗಿತ್ತು. ಸೊ ಕಂಟಿನ್ಯೂಸ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ, ಟಯರ್ಡ್ನೆಸ್ ಆಗುತ್ತಲ್ಲ. ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡೆ. ಸೊ ಮತ್ತೆ ಸ್ಮಾಲ್ ಬ್ರೇಕ್ ತೊಗೊಂಡು ಅದನ್ನು ಎಂಡ್ ಮಾಡಿ ಸೊ ಹಾಗೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು, ಎಷ್ಟು ಕಲೆಕ್ಷನ್ಸ್ ಹಾಕಿತ್ತು ನೋಡಿ. ಈ ಕ್ರೌಡು ಎಲ್ಲ ಪ್ರತಿಯೊಂದು ನಿಜವಾಗ್ಲೂ ಎಷ್ಟು ಇದೆ ಅಂದರೆ ಈ ಸತಿ ಮಾತ್ರ ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಸತಿ ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಹಾಕಿದ್ದಾರೆ ಮಾತ್ರ. ಪ್ಯಾಂಟ್ಸು, ಟಾಪ್ಸು ಡಿಫ್ರೆಂಟಲ್ಲಿದೆ ನಿಜವಾಗ್ಲೂ. ಪ್ರತಿಯೊಂದೂ ತುಂಬಾ ಚೇಂಜಸ್. ಯಾವಾಗ ಹೋದವಾಗೆಲ್ಲ ವೆರೈಟೀಸ್ ಹಾಕ್ತಾನೇ ಇರ್ತಾರೆ. ರೀಸನಬಲ್ ಪ್ರೈಸಸ್ಸು, ಆ ಪ್ರೈಸ್ ನೋಡಿದ್ರು ಕೂಡ ತುಂಬಾ ಕಮ್ಮಿ. ನಾ ಇಲ್ಲಿ ಲೆಗಿನ್ಸ್ ಕೇಳಿದ್ರೆ 150 ಹೇಳಿದ್ರು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ಆಚೆ ತೊಗೊಂಡೆ ನಾರ್ಮಲಾಗಿ 250-300 ಆಗ್ತಿತ್ತು. ಸೊ ಇಲ್ಲಿ ಅವರು 150ನೇ. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಇಟ್ಕೊಂಡಿದ್ದಾರೆ. ಆ ಕ್ರೌಡ್ ನೋಡಿ ಹಿಂಗಿದೆ, ನಿಜ ಸಖತ್ತಾಗಿ ಅನ್ನಿಸ್ತು ನನಗೆ. ಮತ್ತು ಆ ಟಾಪ್ಸ್ ಕಲೆಕ್ಷನ್ಸ್ ಅಂತೂ ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಶೇಡ್ಸು, ಡಿಫ್ರೆಂಟ್ ಲುಕ್ ಪ್ರತಿಯೊಂದೂ ಅಷ್ಟೇ. ನಮಗೆ ನಮ್ಮ ಹುಡುಗಿರಿಗೆ ಒಂದಲ್ಲ ಎರಡಲ್ಲ ಎಷ್ಟು ನೋಡಿದ್ರೂ ತೊಗೋಬೇಕು ಅನಿಸುತ್ತೆ. ಬಟ್ ಆದರೆ ತುಂಬಾ ಬಟ್ಟೆ ನೋಡ್ತೀವಿ, ಬಟ್ ಸ್ವಲ್ಪ ಬಟ್ಟೆಗಳ್ನ ತೊಗೋಬಾರ್ದು ಅಂದ್ಕೊಂಡು ಹಾಗೆ ಹೊರಟೋಗ್ಬಿಡ್ತೀವಿ. ಇದು ನಮ್ಮ ಕಾಮನಾಗಿ ಗರ್ಲ್ಸ್ಗೆ ಆಗೋ ವಿಷಯನೇ. ಸೊ ನಿಮ್ಗೆ ಯಾವತ್ತಾದರೂ ಆ ರೀತಿಯಾಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಷ್ಟೇ ತುಂಬ ಸತಿ ಅದು ಬೇಕು, ಅದು ತೊಗೊಬೇಕು, ಇದು ತೊಗೊಬೇಕು, ಆ ಟಾಪ್ಸ್ ಬೇಕು ಅಂತ ಅಂದ್ಕೋತೀನಿ. ಬಟ್ ಅದನ್ನು ತೊಗೊಳಕ್ಕಾಗದ್ರೆ ಮೇ ಬಿ ಸಮ್ ಅದರ್ ರೀಸನ್ಸ್ಗೋಸ್ಕರ ತೊಗೊಳ್ದಿರೆ ಹಂಗೆ ರಿಟರ್ನ್ ಕೂಡ ಬಂದುಬಿಟ್ಟಿರೋ ಸಿಚುವೇಶನ್ಸ್ ಕೂಡ ತುಂಬಾ ಇದೆ. ಸೊ ಈ ರೀತಿ ನಿಮಗೆ ಯಾವತ್ತಾದ್ರೂ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಇಲ್ಲಿ ನೋಡಿದ್ರೆ ಬಟ್ಟೆಗಳಂತೂ ಎಷ್ಟು ಏನು ಬೇಕೋ ತೊಗೋಬೋದು. ನಾವು ಶಾಪಿಂಗ್ ಅಂತೂ ಕಮರ್ಷಿಯಲ್ ಸ್ಟ್ರೀಟ್ ಈಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ನಿಮಗೆಲ್ಲ ವೆರೈಟೀಸ್, ವೆಸ್ಟರ್ನ್ ವೇರ್ಸ್ ಆಗಿರ್ಬೋದು, ಟ್ರೆಡಿಷ್ನಲ್ ವೇರ್ಸ್ ಆಗಿರ್ಬೋದು, ಯಾವುದೇ ವೇರ್ಸ್ ಆಗಿರ್ಬೋದು, ನಿಮಗಂತೂ ನಿಜವಾಗ್ಲೂ ಎಲ್ಲ ಕಲೆಕ್ಷನ್ಸ್, ವೆರೈಟೀಸ್ ಎಲ್ಲ ಸಿಗುತ್ತೆ. ಸೊ ಹ್ಯಾಪಿಯಾಗಿ ಹೋಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು. ಸೊ ಬೆಳಗ್ಗೆನೇ ಹೋಗ್ಬೇಡಿ, ಒಂದು 12 o'clock ಹೋದರೆ ಪ್ರತಿಯೊಂದು ಶಾಪ್ಸೂ ಎಲ್ಲ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ಬಿಫೋರ್ 12 ಹೋದರೆ ಸ್ವಲ್ಪ ಶಾಪ್ಸ್ ಓಪನಲ್ಲಿರುತ್ತೆ, ಸ್ವಲ್ಪ ಶಾಪ್ಸ್ ಇನ್ನೂ ಓಪನ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ 12 o'clock ಹಂಗೆ ಹೋಗಿ. ಸೊ 12 o'clock ಹಂಗೆ ಹೋಗಿ ನಿಧಾನಕ್ಕೆಲ್ಲ ಪ್ರತಿಯೊಂದು ಶಾಪಿಂಗ್ ಮಾಡ್ಕೊಳ್ಳಿ. ಯಾವಾಗಲೂ ಕಂಟಿನ್ಯೂ ಶಾಪಿಂಗ್ ಮಾಡ್ತಾ ಇರಬೇಡಿ. ಸೊ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಸ್ನ್ಯಾಕ್ಸ್ ಅದು ಇದು ತೊಗೊಂಡು ತಿಂಡಿ ತೊಗೊಂಡು ಎಂಜಾಯ್ ಮಾಡಿಕೊಂಡು ಶಾಪಿಂಗ್ ಮಾಡಿ. ಸೊ ಫಸ್ಟ್ ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ಫಸ್ಟ್ ನೀವು ನೋಡೋ ಐಟಮ್ ಏನು, ಅಥವಾ ಏನಾದರೂ ಕಲೆಕ್ಷನ್ಸ್ ನೋಡ್ತೀರಾ ಅಥವಾ ಬೇರೆ ಏನು ನೋಡ್ತೀರಾ, ಫಸ್ಟ್ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ನೆನಪಾಗೋದು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟ್ ನನಗೆ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೋದರೆ ನನಗೆ ನೆನಪಾಗೋದು ಫಸ್ಟ್ ಏನಂತ ಅಂದರೆ ನನಗೆ ಟಾಪ್ಸ್ ಲೈಕ್ ಕುರ್ತಾಸ್ ನನ್ನ ಫಸ್ಟ್ ನೆನಪಾಗೋದು. ಸೊ ಫಸ್ಟ್ ನನಗೆ ಕುರ್ತಾಸ್ ಅಂದರೆ ನಂಗೆ ತುಂಬ ಇಷ್ಟ. ಅಲ್ಲಿನ ಡಿಸೈನ್ಸ್ ಆಗಲಿ ಕಲೆಕ್ಷನ್ಸ್ ಆಗಲಿ. ಸೊ ಫಸ್ಟ್ ನಾನು ಅಲ್ಲೋದ್ರೆ
ಕುರ್ತಾಸ್ ಹೇಗಿದೆ, ಕುರ್ತಾಸಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ನೋಡ್ತೀನಿ. ಸೊ ಆ ಕುರ್ತಾಸಲ್ಲಿ ನನಗಂತೂ ತುಂಬಾ ಇಷ್ಟ. ಮತ್ತು ಅದರಲ್ಲಿ ಡಿಫ್ರೆಂಟ್ ಇರುತ್ತೆ. ಅಂಥರಲ್ಲೂ ಅಂಬ್ರೆಲಾ ಡ್ರೆಸ್ಸಸ್ ಅಂತೂ ನಂಬರ್ ಆಫ್ ವೆರೈಟೀಸ್ ಬರುತ್ತೆ. ಸೊ ಸ್ಯಾಂಡಲ್ಸ್ ನಾನು ಅಷ್ಟೊಂದು ತೊಗೊಳಲ್ಲ, ತುಂಬಾ ರೇರು. ಬಟ್ ಇಲ್ಲಂತೂ ನೋಡಿ ನಿಜವಾಗ್ಲೂ ಡೈಲಿ ವೇರ್ಸ್ಗಾಗಿರ್ಬೋದು ಎಲ್ಲ 100 to 200 ರುಪೀಸ್ ಒಳಗಡೆ ನಮಗೆ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಹೋಗಿ ಶಾಪ್ ಮಾಡಿ, ಹಾಗೆ ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ. ಈವನ್ ನಿಮಗೆ ಅನ್ಸ್ಟಿಚಡ್ ಪೀಸಸ್, ಡ್ರೆಸ್ ಪೀಸಸ್ ಬೇಕಂದ್ರೂ ಕೂಡ ಸಿಗುತ್ತೆ. ಮತ್ತು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂಗೆ ನೋಡಿ ಸ್ಕೈ ಬ್ಲೂ ಅಂತ ತುಂಬಾ ಇಷ್ಟ ಆಗೋಯಿತು ತೊಗೋಬೇಕು ಅಂತ, ಬಟ್ ಅದು ತೊಗೊಳಕ್ಕಾಗಲಿಲ್ಲ. ಸೊ ಹಾಗೆ ಹೋಗ್ಬಿಟ್ಟು ಯಾಕೆ ಗೊತ್ತಿಲ್ಲ, ಹೇಳೋದಲ್ಲ ನಮ್ಮ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಮು, ತೊಗೋಬೇಕು ಅಂದ್ಕೋತೀವಿ ಅದು ತೊಗೊಳಕ್ಕಾಗಲ್ಲ ಅಂತ. ಸೊ ನೋಡಿದ್ರೆ ಎಷ್ಟು ಕ್ರೌಡು, ನಿಜವಾಗ್ಲೂ ಅಪ್ಪ ನಂದಂತೂ ಶಾಪಿಂಗ್ ಅಂತ ಆಗೋಯಿತು. ನಾನು ತೊಗೊಂಡಿದ್ದು 4 to 5 ಐಟಮ್ಸ್ ಮೇಲೆ ತೊಗೊಂಡು ಐ ಥಿಂಕ್ 10 ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ. ಸೊ ಅಷ್ಟೇ. ಸೊ 10 ಐಟಮ್ಸ್ ಪರ್ಚೇಸ್ ಮಾಡಿಕೊಂಡು, ಸೊ ಅದಕ್ಕೂ ತುಂಬಾ ಟೈಮ್ ತೊಗೊಂಡು ನಿಧಾನಕ್ಕೆ ಪರ್ಚೇಸ್, ಯಾಕೆ ಹರಿಬರಿಲಿ ಹೋಗಬೇಕು. ಸೊ ನಿಧಾನಕ್ಕೆ ನೋಡಿಕೊಂಡು ಒಂದೊಂದೇ ಏನು ಬೇಕೋ ತೊಗೊಂಡು ಹೋಗೋಣ ಅಂತ. ಸೊ ಬಟ್ ನಾನಾದರೆ ಬಂದಮೇಲೆ ಫೀಲ್ ಆಯಿತು, ಸೊ ಆ ಸ್ಕೈ ಬ್ಲೂ ಡ್ರೆಸ್ ತೊಗೊಂಡಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಏನು ಮಾಡೋದು, ತೊಗೊಳಕ್ಕಾಗಲಿಲ್ಲ. ಸೊ ಅಷ್ಟೇ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಶಾಪಿಂಗ್ ಮಾಡಬೇಕು ಅಂತಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ನಿಮಗೆ ಬೇಕಾಗಿರೋದೆಲ್ಲ ಪ್ರತಿಯೊಂದೂ ಸಿಗುತ್ತೆ. ನಿಮಗೆ A to Z ಇಂದ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ. ಹೋಗಿ ಶಾಪಿಂಗ್ ಮಾಡಿ, ಹ್ಯಾಪಿಯಾಗಿ ಎಂಜಾಯ್ ಮಾಡಿ. 1 day ವೀಕ್ ಶಾಪಿಂಗ್ಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು ಅಂತ ಹೇಳ್ಬೋದು. ಸೊ ನನಗೆ ಬೋರ್ ಆದರೆ ನಾನೇನು ಮಾಡ್ತೀನಿ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತೀನಿ, ಎಲ್ಲ ಪ್ರತಿಯೊಂದು ನೋಡ್ತೀನಿ. ಬಟ್ ಏನು ತೊಗೊಳಲ್ಲ, ಬಿಕಾಸ್ ಯಾವಾಗಲೂ ಓದೋಗೆಲ್ಲ ತೊಗೊಳಕ್ಕಾಗುತ್ತಾ, ಆಗಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಹೋಗ್ತೀನಿ, ಏನಾದರೂ ಕಲೆಕ್ಷನ್ಸ್ ನೋಡ್ತೀನಿ. ಸೊ ಆದರೆ ನಾನು ಟ್ರೈ ಮಾಡ್ತೀನಿ ಪರ್ಚೇಸ್ ಮಾಡೋಕ್ಕೆ, ಬಟ್ ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಓನ್ಲಿ ಶಾಪಿಂಗ್ ಹೋದಾಗ, ಸೀರಿಯಸ್ ಶಾಪಿಂಗ್ ಹೋದಾಗ ಮಾತ್ರ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಿ, ಅದು ಬಿಟ್ಟರೆ ಹೋಗೋದೇ ಇಲ್ಲ. ಸೊ ನೀವು ಕೂಡ ಅಷ್ಟೇ. ಸೊ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಹ್ಯಾಪಿಯಾಗಿ ಶಾಪಿಂಗ್ ಮಾಡಿ, ನಿಮ್ಗೆ ಏನೇನು ಬೇಕಾದರೂ ತೊಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ. ಹಾಗೆ ಶಾಪಿಂಗ್ ಮಾಡಬೇಕಾದ್ರೆ ಹರಿಬರಿಲಿ ಶಾಪಿಂಗ್ ಮಾಡಿಬಿಡಿ. ಸೊ ನಿಧಾನಕ್ಕೆ ಕೂಲಾಗಿ ನೋಡಿ, ಒಂದೇ ಹತ್ರ ಸ್ಟಾಪ್ ಆಗಿಬಿಡಿ, ಬಿಕಾಸ್ ಚೆನ್ನಾಗಿದೆ ಅಂದ್ಬಿಟ್ಟು ಆದರೂ ನೆಕ್ಸ್ಟ್ ಹೋದರೆ ಇನ್ನೂ ಚೆನ್ನಾಗಿರೋದು ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ 3 to 4 ಶಾಪ್ಸ್ ಮೇಲೆ ನೋಡಿ, ಆಮೇಲೆ ಅದರಲ್ಲಿ ಬೆಸ್ಟ್ ಅನ್ನೋದನ್ನ ತೊಗೊಳ್ಳಿ. ಒಂದೇ ಹತ್ರನೂ ಸ್ಟಾಪ್ ಆಗಿಬಿಡಿ. ನಾನದೇ ಹಾಗೆ ಮಾಡ್ತೀನಿ, 4 to 5 ಶಾಪ್ಸ್ ಮೇಲೆ ನೋಡ್ತೀನಿ. ಅದಾದಮೇಲೆ ಆ 4 to 5 ಶಾಪ್ಸಲ್ಲಿ ನೋಡಿರೋ ಬಟ್ಟೆಗಳಲ್ಲಿ ಬೆಸ್ಟ್ ಒನ್ನ ಚೂಸ್ ಮಾಡ್ಕೊಂಡು ತೊಗೊಳ್ತೀನಿ. ಸೊ ಈ ರೀತಿ ನಾನು ಶಾಪಿಂಗ್ ಮಾಡ್ತೀನಿ. ಸೊ ಮತ್ತು ನೀವು ಯಾವ ರೀತಿ ಶಾಪಿಂಗ್ ಮಾಡ್ತೀರಾ, ಹಾಗೆ ನಿಮಗೆ ಫಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಏನು ನೆನಪಾಗುತ್ತೆ ಅದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ನೀವು ಕ್ರಿಸ್ಮಸ್ನ ಹೇಗಿತ್ತು ಏನು ಅಂತೇಳಿ. ಸೊ ಕ್ರಿಸ್ಮಸ್ ಸ್ಪೆಷಲ್ ಆಗಿರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ವೆರೈಟಿ ಆಫ್ ಕಲೆಕ್ಷನ್ಸ್. ನನಗಂತೂ ಈ ಸತಿ ತುಂಬಾ ಖುಷಿ ಆಯಿತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದಕ್ಕೆ. ಯಾಕಂದರೆ ಇಷ್ಟೊಂದು ವೆರೈಟೀಸ್ ಆಫ್ ನಾನು ಯಾವತ್ತೂ ನೋಡಿರಲಿಲ್ಲ ಇದಕ್ಕೂ ಮುಂಚೆ ನಾರ್ಮಲಾಗಿ. ಬಟ್ ಈ ಸತಿ ಅಂತೂ ತುಂಬಾ ಕಲೆಕ್ಷನ್ ಸಿಕ್ತು. ನನಗಂತೂ ನೋಡ್ತಾ ಇದ್ರೇ ಶಾಪಿಂಗ್ ಮಾಡಿ ಇನ್ನೂ ತೊಗೋಬೇಕು ಅನ್ನಿಸ್ತು, ಬಟ್ ಬೇಡ ಅಂದ್ಬಿಟ್ಟು ಸುಮ್ಮನೆ. ಸೊ ತೊಗೊಳ್ಳಿಲ್ಲ. ಸೊ ಅಷ್ಟೇ ಇವತ್ತಿನಂದು ನಾನು ಈ ಶಾಪಿಂಗ್ ಮಾಡಿದ್ದು. ಸೊ ನಾನು ಏನೇನು ಶಾಪಿಂಗ್ ಮಾಡಿದೆ, ಒಂದು ಲೈಟ್ಸ್ ತೊಗೊಂಡೆ, ಹಾಗೆ ಒಂದು ಸ್ಪೀಕರ್, ಮತ್ತು ಒಂದು ಸ್ವೆಟರ್ಸ್, ಮತ್ತು 2 ಕುರ್ತಾಸ್ನ ತೊಗೊಂಡೆ. ಸೊ ಹಾಗೆ 2 ನೈಟ್ ಪ್ಯಾಂಟ್ಸು, 2 ಟೀ ಶರ್ಟ್ಸ್, 1 ಲೆಗಿನ್ಸ್ ಆ್ಯಂಡ್ 2 ಪ್ಲಾಜಾಸ್ ತೊಗೊಂಡು ಇಷ್ಟು ನಾನು ಶಾಪಿಂಗ್ನ ಮುಗಿಸಿ ನಾನು ಇನ್ನು ಮನೆಗೆ ಹೋಗೋಣ ಅಂತ. ಸೊ ಶಿವಾಜಿನಗರಲ್ಲಿ ಬಸ್ ಹತ್ಕೊಂಡು ಸ್ಟಾರ್ಟ್ ಆದೆ. ಸೊ ವೆಯ್ಟ್ ಮಾಡೋಣ ಅಂತ. ಬಟ್ ಅಷ್ಟೊತ್ತಿಗೆ ನಂಗೆ ತುಂಬಾ ಟಯರ್ಡ್ ಆಗಿತ್ತು, ಲೆಗ್ ಪೇನ್ ಅಂತೂ ತುಂಬ ಬಂದಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.